ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದ ರೂಪಣಾತ್ಮಕ ಮೌಲ್ಯಮಾಪನ 4ಅನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ನಿಮ್ಮ ಶಾಲೆಗಳಲ್ಲಿ FF4 ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ಮಕ್ಕಳ. ಸೊ ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಒಟ್ಟಾರೆ 20 ಅಂಕಗಳಿಗಿರುತ್ತದೆ. ಫಸ್ಟ್ ಮೇನ್ ಸಹಿ ಉತ್ತರ ಚುನ್ಕರ್ ಲಿಖಿಯೇ. ಇಲ್ಲಿ 2 ಪ್ರಶ್ನೆಗಳು. ಫಸ್ಟ್ ಕ್ವಶನ್ ಬಕ್ರಿ ಕಾ ಅನ್ಯ ವಚನ ರೂಪ ಹೈ. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ ಮಕ್ಕಳು, ಅದರಲ್ಲಿ ಸರಿಯಾಗಿರುವಂಥದ್ದು ಆನ್ಸರನ್ನು ನೀವು ಬರೀಬೇಕು. ಸೆಕೆಂಡ್ ಕ್ವಶನ್ ಚಲನಾ ಶಬ್ದ ಕಾ ಪ್ರಥಮ ಪ್ರೇರಣಾರ್ಥಕ ರೂಪ ಹೈ. ಸೊ ಕೊಟ್ಟಿರೋದ್ರಲ್ಲಿ ಚಲನಾ ಶಬ್ದಕ್ಕೆ ಪ್ರಥಮ ಪ್ರೇರಣಾರ್ಥಕ ರೂಪ ಯಾವುದು? ಇಲ್ಲಿ ಚಲಾನ ಚಲ್ವಾನ ಅಂತ ಕೇಳಿದರೆ. ಸೊ ಅದಕ್ಕೆ ಚಲಾನ ಆಪ್ಷನ್ ಸಿ ಕರೆಕ್ಟ್ ಆಗಿರ್ತದೆ. ನೆಕ್ಸ್ಟ್ ಸೆಕೆಂಡ್ ಮೇನ್ ಇಲ್ಲಿ ಅನುರೂಪತಾ ಇರ್ತದೆ. ನಿಮ್ನ ಅನುರೂಪ ಪ್ರಶ್ನಕ ಉತ್ತರ ಲಿಖಿಯೇ. ಸೊ ಇಲ್ಲೂ ಸಹ 2 ಪ್ರಶ್ನೆಗಳಿದ್ದಾವೆ. ಮೂರನೇ ಪ್ರಶ್ನೆ ಮಾನ್ಯವಾರ ಸಂಬೋಧನ್ ಬಾವಾದಿಯ ಡ್ಯಾಶ್. ನಾಲ್ಕನೇದು ಮುಸಲ್ಮಾನ ರಂಜಾನ್ इज़ाई लोग डैश. थर्ड मेन निम्न प्रश्नों का उत्तर एक वाक्य में लिखिए. इल्लू सह 2 प्रश्नेಗಳಿದಾವೆ. फिफ्थ क्वेश्चन बैसाखी त्योहार कहाँ मनाया जाता है. ಸೊ ಬೈಸಾಖಿ ತ್ಯೋಹಾರನ್ನು ಎಲ್ಲಿ ಆಚರಣೆಯನ್ನು ಮಾಡ್ತಾರೆ. ನೆಕ್ಸ್ಟ್ 6ನೇ ಪ್ರಶ್ನೆ ಆಪ್ ಕಭಿ ಸರ್ಕಸ್ ದೇಖ್ನೆ ಗಯೇ ಹೋ. ಸೊ ನೀವು ಯಾವುದಾದ್ರೂ ಸರ್ಕಸನ್ನು ನೋಡಲಿಕ್ಕೆ ಹೋಗಿದ್ದೀರಾ ಅಂತ ಕೇಳಿದ್ದಾರೆ. फिफ्थ में निम्नलिखित प्रश्नों के लिए 2-3 वाक्य में उत्तर लिखिए. ಸೊ ಕೊಟ್ಟಿರುವ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಇಲ್ಲಿ ಪ್ರತಿ ಪ್ರಶ್ನೆಗೂ 2 ಅಂಕಗಳಿರ್ತದೆ. 7ನೇ ಪ್ರಶ್ನೆ आपने देखा हुआ एक मेल के बारे में लिखिए. नेक्स्ट 8ನೇ ಪ್ರಶ್ನೆ बैसाखी त्योहार किस प्रकार मनाते हैं लिखिए. ಸೊ ನೀವು ಬೈಸಾಖಿ ತ್ಯೋಹಾರನ ಯಾವ ರೀತಿ ಆಚರಿಸ್ತೀರಾ ಅದನ್ನು ಬರೀಲಿಕ್ಕೆ ಕೇಳಿದ್ದಾರೆ. ನೆಕ್ಸ್ಟ್ 5th ಮೇನಿಗೆ ಹೋದರೆ ನಿಮ್ನಲಿಖಿತ ಪ್ರಶ್ನೋं के लिए 3-4 ವಾಕ್ಯ में उत्तर लिखिए. 3ರಿಂದ 4 ವಾಕ್ಯಗಳಲ್ಲಿ ಬರೀಬೇಕು. ಇಲ್ಲಿ 3 ಅಂಕ ಇರ್ತದೆ. 9th ಕ್ವಶನ್ ಸ್ವತಂತ್ರ ದಿವಸ ಕಬ್ ಮನಾತೆ ಹೈ ಕ್ಯೂ. ಯಾಕೆ ಸ್ವತಂತ್ರ ದಿವಸವನ್ನು ಆಚರಿಸ್ತೀವಿ, ಯಾವ ದಿನ ಆಚರಿಸ್ತೀವಿ ಅಂತ ಹೇಳಿ ಕೇಳಿದ್ದಾರೆ. ಸೊ ನೆಕ್ಸ್ಟ್ 10ನೇ ಪ್ರಶ್ನೆ ನಿಮ್ನ ಚಿತ್ರ ದೇಖರ್ ಕಹಾನಿ ಅವರ ಶೀರ್ಷಿಕ್ ಲಿಖಿಯೇ. ಸೊ ಇಲ್ಲಿ ನಮಗೆ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಸೊ ಈ ಚಿತ್ರಗಳನ್ನು ನೀವು ಗಮನಿಸಿ ಅದಕ್ಕೊಂದು ಶೀರ್ಷಿಕೆಯನ್ನು ಕೊಟ್ಟು ನೆಕ್ಸ್ಟ್ ಅದ್ರ ಕಥೆಯನ್ನು ನೀವು ಬರಿಬೇಕಾಗತ್ತೆ. ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ 6th ಮೇನ್ 3 दिन की छुट्टी मांगते हुए आपने ಪ್ರಾಧ್ಯಾಪಕಕ್ಕೆ ನಾಮ್ ಏಕ್ ಪತ್ರ ಲಿಖಿಯೇ. ಸೊ ನಿಮ್ಮ ಪ್ರಾಧ್ಯಾಪಕರ ಹೆಸರಿಗೆ ನೀವು 3 ದಿನದ ರಜೆಯನ್ನು ಕೇಳಿ ಪತ್ರವನ್ನು ಬರೀಬೇಕಾಗುತ್ತೆ. ಸೊ ಇದು 4 ಅಂಕಕ್ಕೆ ಇರುತ್ತೆ. ಸೊ ಒಟ್ಟಾರೆ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ಕೊಳ್ಳಿ ಮಕ್ಕಳ. ನಿಮ್ಮ ಶಾಲೆಗಳಲ್ಲಿ ನಡೆಯುವ FF4ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈಗ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಮಾಡೆಲ್ ಕ್ವಶನ್ ಪೇಪರ್ಸನ್ನು ನಾವು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀವಿ ಮಕ್ಕಳ. ಅದನ್ನು ಸಹ ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ನೆಕ್ಸ್ಟ್ 10th ಪ್ರಮೋಟ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.